ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಟಿನ್ಯೂ ಆಗಿ ಕಂಪ್ಲೀಟ್ ಆಗೋ ತನಕ ವಿಡಿಯೋನ ನೋಡಿರಿ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಯಾರ್ದೆಲ್ಲ ಟಿ ಇ ಟಿ ಆಗಿದೆಯಲ್ಲ, ನೆಕ್ಸ್ಟ್ ಜಿ ಪಿ ಎಸ್ ಟಿಯರ್ಗೆ ಯಾರೆಲ್ಲ ಪ್ರಿಪೇರನ್ನು ಮಾಡ್ತಾ ಇದ್ದೀರಾ ಈಗ, ಯಾಕಂದರೆ ಈಗ ಜಿ ಪಿ ಎಸ್ ಟಿಯರ್ ನೋಟಿಫಿಕೇಷನ್ ಆಗೋದಿದೆ. ಆದ ಕಾರಣ ನೀವೇನು ಮಾಡಬೇಕು, ನಿಮಗಾಗಿ ಒಂದು ಜಿ ಪಿ ಎಸ್ ಟಿಯರ್ ಸಲುವಾಗಿ ಒಂದು 10 ಟಿಪ್ಸನ್ನು ನಾನು ಇಲ್ಲಿ ರೆಡಿ ಮಾಡಿದ್ದೀನಿ. ಇದು ನಿಮ್ಗೆ ಯೂಸ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನೀವು ಯಾವ ರೀತಿ ಓದಬೇಕು, ಎಷ್ಟು ಗಂಟೆಗಳ ಕಾಲ ಓದಬೇಕು, ಏನನ್ನು ಮೊದಲಿಗೆ ನೀವು ಕಲೆಕ್ಟನ್ನು ಮಾಡ್ಕೋಬೇಕು ಅನ್ನೋದನ್ನು 10 ಟಿಪ್ಸ್ ಮೂಲಕ ನಾನು ಈ ವಿಡಿಯೋದಲ್ಲೇ ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ. ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಜಿ ಪಿ ಎಸ್ ಟಿ ಯಾರಿಗೆ ಓದ್ತಾ ಇದ್ದಾರಲ್ಲ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡ್ರಿ. ನೆಕ್ಸ್ಟ್ ಯಾವ ರೀತಿ ವಿಡಿಯೋನ ಬೇಕಂತ ಹೇಳಿ ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿರಿ, ಮೊದಲನೇದಾಗಿ ನೀವೇನು ಮಾಡಬೇಕಂದ್ರೆ, ನೀವು ಯಾವುದೇ ಎಕ್ಸಾಮನ್ನು, ಕಾಂಪಿಟೇಟಿವ್ ಎಕ್ಸಾಮನ್ನು ಬರೆದು ನೀವು ಸಕ್ಸಸ್ಸನ್ನು ಕಾಣಬೇಕಂದ್ರೆ ಅದ್ರ ಹಿಂದೆ ನಾವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು, ಅದಕ್ಕೆ ಬಹಳಷ್ಟು ಸಮಯವನ್ನು ಕೊಡಬೇಕು, ಮತ್ತು ನಿರಂತರವಾಗಿ ಓದನ್ನು ಮಾಡಬೇಕು. ಅದಕ್ಕಿಂತ ಮೊದಲು ಏನು ಮಾಡಬೇಕಂದ್ರೆ, ನಾವು ಯಾವ್ಯಾವ ಟಿಪ್ಸನ್ನು ನಾವು ಕಂಟಿನ್ಯೂ ಆಗಿ ಮಾಡ್ಕೋತಾ ಹೋಗಬೇಕು ಅನ್ನೋದನ್ನು ನೋಡಿರಿ. ಈಗ ಯಾವುದೇ ಒಂದು ಎಕ್ಸಾಮ್ ಬರೀಬೇಕಂದ್ರೆ ಅದಕ್ಕೆ ನಾವು ಪೂರ್ವ ತಯಾರಿಯನ್ನು ಮಾಡ್ಕೋಬೇಕು. ಅದನ್ನು ನಾವೊಂದು ಆ ಎಕ್ಸಾಮ್ದ ಸಕ್ಸಸ್ಸನ್ನು ಕಾಣೋಕ್ಕೆ ಪ್ರಯತ್ನ ಆಗ್ತದೆ. ನೋಡಿರಿ, ಒಂದೇದೇನಪ್ಪ ಅಂದರೆ ಸಿಲೆಬಸ್ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಮೊದಲು ಜಿ ಪಿ ಎಸ್ ಟಿ ಪರೀಕ್ಷೆಯ ಸಿಲೆಬಸ್ಸನ್ನು ನೀವೇನು ಮಾಡಬೇಕು, ಒಂದು ಪ್ರಿಂಟನ್ನು ತೊಗೊಂಡು ಅದರ ಸಿಲೆಬಸ್ ಪ್ಯಾಟರ್ನ್ ಯಾವ ರೀತಿ ಅದ, ಯಾವ ವಿಷಯಕ್ಕೆ ಹೆಚ್ಚು ಮಾರ್ಕ್ಸ್ ಇದೆ ಎಂದು, ಅಂದರೆ ಯಾವ ಟಾಪಿಕ್ ಮೇಲೆ ಯಾವುದು ಹೆಚ್ಚು ಮಾರ್ಕ್ಸ್ ಬಂದದ ಅಂಥೇಳಿ ತಿಳ್ಕೊಬಹುದು. ಮತ್ತು ಯಾವ ಸಿಲೆಬಸ್ ಹೆಚ್ಚದ, ಯಾವುದು ಟಾಪಿಕ್ ಹೆಚ್ಚದ ಅದನ್ನು ತಿಳ್ಕೊಂಡು ನಾವು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮೊದಲಿಗೆ ಏನು ಮಾಡಬೇಕು, ಸಿಲೆಬಸ್ಸನ್ನು ಮೊದಲು ಪ್ರಿಂಟ್ ತೊಗೊಂಡು ನಿಮ್ಮ ಹತ್ರ ಇಟ್ಕೋರಿ. ಅಂದರೆ ನೀವು ಇವತ್ತು ನಾನು ಈ ಟಾಪಿಕ್ ಓದಿದೆ ಅಂಥೇಳಿ ನೀವು ಅಲ್ಲಿ ಮಾರ್ಕ್ ಮಾಡೋದ್ರ ಮೂಲಕ ನಿಮಗೊಂದು ಖುಷಿ ಕೊಡ್ತದೆ. ಮತ್ತು ರಿವಿಷನ್ ಮಾಡೋಕ್ಕೆ ಬರ್ತದೆ. ಇದು ಓದಿದ್ದದ ಇನ್ನೊಮ್ಮೆ ರಿವಿಷನ್ ಮಾಡ್ಬೇಕಂಥೇಳಿ ಗೊತ್ತಾಗ್ತದೆ. ಒಂದೇದೇನೆಂದರೆ, ಸಂಪೂರ್ಣವಾಗಿ ನೀವು ಸಿಲೆಬಸ್ಸನ್ನು ಜಿ ಪಿ ಎಸ್ ಟಿ ಆರ್ ಅಷ್ಟೇ ಅಲ್ಲ, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೂ ಓದಾಗತ್ತೀರಂದ್ರೆ ಫಸ್ಟ್ ಸಿಲೆಬಸ್ಸನ್ನು ತಗೊಳ್ಳೇಬೇಕು ನೀವು. ನೆಕ್ಸ್ಟ್ ಟೈಮ್ ಟೇಬಲ್ ಮಾಡಿಕೊಳ್ಳಿ. ಯಾವುದೇ ಒಂದು ಎಕ್ಸಾಮ್ ಮಾಡ್ಬೇಕಂದ್ರೆ ನಮಗೆ ಟೈಮ್ ಟೇಬಲ್ ಬೇಕೇ ಬೇಕು. ಅಂದರೆ ಯಾವ ಸಮಯಕ್ಕೆ ಯಾವ ವಿಷಯವನ್ನು ಓದಬೇಕು. ನೋಡಿರಿ, ಇಲ್ಲಿ ಪ್ರತಿದಿನ ಓದಲು ನಿಶ್ಚಿತ ಸಮಯದ ಪ್ಲ್ಯಾನ್ ಮಾಡಿಕೊಳ್ಳಿ. ಬೆಳಿಗ್ಗೆ ಹೊಸ ಪಾಠ ಓದು, ಮತ್ತು ಸಂಜೆ ಏನಂದರೆ ಪುನರಾವಲೋಕನ, ಅಂದರೆ ನಾವು ರಿವಿಷನನ್ನು ಮಾಡ್ಕೋಬೇಕು. ಮಾರ್ನಿಂಗ್ ನಾವು ಒಂದು ಹೊಸ ಅಧ್ಯಾಯದ ಮೂಲಕ ಸ್ಟಾರ್ಟ್ ಮಾಡ್ತೀವಿ. ಮಾಡಿದ ತಕ್ಷಣ ಆ ಅಧ್ಯಾಯ ನಾವು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿವಿ ಅಂಥೇಳಿ ರಿವಿಷನನ್ನು ನಾವೇನು ಮಾಡ್ತೀವಿ, ಸಾಯಂಕಾಲ ಮಾಡ್ಕೋಬೇಕು. ನೆಕ್ಸ್ಟ್ 3ನೇ ಟಿಪ್ಸ್ ಏನಂದರೆ, 6ರಿಂದ 10ನೇ ತರಗತಿಯ ಪಠ್ಯಪುಸ್ತಕಗಳನ್ನು ಓದಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಿಮಗೆ. ಸಾಮಾನ್ಯವಾಗಿ ಜಿ ಪಿ ಎಸ್ ಟಿ ಆರ್ ಪ್ರಶ್ನೆಗಳು ಅಂದರೆ, ನಾವು ಟೀಚರ್ ಆಗುವಂಥ ಪರೀಕ್ಷೆನ ಬರೆಯಾಗತ್ತೀವಂದ್ರೆ ನಾವು ಗೌರ್ಮೆಂಟ್ ಸ್ಕೂಲ್ ಪುಸ್ತಕ 6ರಿಂದ 10ನೇ ತರಗತಿಯ ಕ್ಲಾಸ್ ಟೆಕ್ಸ್ಟ್ ಬುಕ್ಕನ್ನು ನೀವೇನು ಮಾಡಬೇಕು, ತೊಗೊಂಡು ಆ ಪುಸ್ತಕದಿಂದ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಓದಬೇಕು. ಯಾಕಂದರೆ ಅಲ್ಲಿರುವಂಥ ಪ್ರಶ್ನೆಗಳು ಡೈರೆಕ್ಟಾಗಿ ಎಕ್ಸಾಮಲ್ಲಿ ಬಂದಂಥ ಉದಾಹರಣೆಗಳು ಕೂಡ ಅದು. ನೀವು ಪ್ರಶ್ನೆ ಪತ್ರಿಕೆನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ 4ನೇ ಟಿಪ್ಸ್, ನಿಮ್ಮ ಸಮಯವನ್ನು ಬಹಳ ವೇಸ್ಟ್ ಮಾಡಬಾರ್ದು ಅಂಥೇಳಿ ಒಂದು ಸ್ವಲ್ಪ ವಿಡಿಯೋನ ಸ್ಪೀಡಾಗಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಸ್ಪೀಡ್ ಮೋಡಲ್ಲಿ ಇಟ್ಕೊಂಡು ನೀವು ವಿಡಿಯೋನ ಕೂಡ ನೋಡ್ಕೋಬಹುದು. 4ನೇ ಟಿಪ್ಸ್, ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಪರಿಹರಿಸಿ, ಅಂದರೆ ಬಿಡಿಸ್ಬೇಕು. ಹಳೆ ಪ್ರಶ್ನೆ ಪತ್ರಿಕೆಯನ್ನು ಒಂದು ಬುಕ್ಲೆಟನ್ನು ತೊಗೊಂಡು, ಭಾಳ ಜನ ಪ್ರಶ್ನೆ ಪತ್ರಿಕೆ ಬುಕ್ಲೆಟ್ ಪುಸ್ತಕದ ಹೆಸರು ಹೇಳ್ರಿ, ಎಲ್ಲಿ ಸಿಗ್ತದೆ ಹೇಳ್ರಿ ಅಂತ ಹೇಳಿ ಕೇಳಾತಿದ್ರಿ. ನೀವು ಬುಕ್ ಸ್ಟಾಲಲ್ಲಿ ಕೇಳಿ ನೋಡಿರಿ, ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಹಳೆ ಪ್ರಶ್ನೆ ಪತ್ರಿಕೆ ಇದ್ರೆ ಬುಕ್ ಇರ್ತಾವೆ. ಇಲ್ಲಾಂದ್ರೆ ನೀವು ಜೆರಾಕ್ಸ್ ಅಂಗಡಿಯಲ್ಲೂ ಕೂಡ ಕೇಳಿ ನೋಡ್ರಿ, ಸಿಗ್ತದೆ. ಅದರ ಹೆಸರು ನಾ ತೊಗೊಂಡು ಓದಿದ್ದು ಸ್ಪರ್ಧಾ ಜಗತ್ತು ಅಂತ ಹೇಳಿದ್ದು. ನಾನು ಕೂಡ ಪ್ರಿಂಟ್ ತೊಗೊಂಡಿದ್ದು, ಬುಕ್ ತೊಗೊಂಡಿದ್ದಿಲ್ಲ. ನನಗೆ ಭಾಳ ಯೂಸ್ ಆಯಿತು. ನೀವು ಕೂಡ ಕ್ವಶನ್ ಪೇಪರ್ನ ತೊಗೊಂಡು ಪ್ರತಿದಿನ ಏನಪ್ಪ ಅಂದರೆ, ನೀವು ಪ್ರತಿದಿನ MCQ ಅಭ್ಯಾಸ ಮಾಡಿ. ನೀವು ಎಷ್ಟು ಓದಿರಿ ಅಂಥೇಳಿ ನೀವು ತಿಳ್ಕೊಬೇಕಂದ್ರೆ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರ ಮೂಲಕನೇ ತಿಳ್ಕೊತೀವಿ. ಅದಕ್ಕೆ ಡೈಲಿ ನೀವು ಆದಷ್ಟು 25ರಿಂದ 50 ಅಥವಾ ನಿಮ್ಗೆ ಆದ್ರೆ 100 ಪ್ರಶ್ನೆಗಳನ್ನು ಕೂಡ ನೀವು ಬಿಡಿಸ್ಬಹುದು. ಎಷ್ಟು ಹೆಚ್ಚು ಬಿಡಿಸ್ತಿರಲ್ಲ ಅಷ್ಟು ಜಲ್ದಿ ನಿಮ್ಮದು ಅಭ್ಯಾಸ ಕಂಪ್ಲೀಟ್ ಆಗುತ್ತೆ, ಸಂಪೂರ್ಣವಾಗಿ ನಿಮ್ಗೆ ನಾಲೆಜ್ ಬರ್ತದೆ. ನೆಕ್ಸ್ಟ್ 6ನೇದು ಟಿಪ್ಸ್ ಏನಂದರೆ, ಚಿಕ್ಕ ನೋಟ್ಸು ತಯಾರಿಸಿಕೊಳ್ಳಿ. ನೋಟ್ಸ್ ಮಾಡೋದು ಹೆಂಗೆ ಅಂದರೆ, ನೋಟ್ಸ್ ಅಂದ್ರೆ ಪೂರಾ ಪುಸ್ತಕನಾಗ ಇದ್ದಿದ್ದಷ್ಟು ವಾಪಸ್ ಮತ್ತೆ ಬರೆದಿಡೋದಲ್ಲ. ನೋಟ್ಸ್ ಅಂದ್ರೆ ಒಂದು 20 ಪೇಜಿನ ಒಂದು ಪಾಠ ಅಂತ ಹೇಳಿರಿ. ಆ ಪಾಠನ ನೀವೇನು ಮಾಡ್ಬೇಕಂದ್ರೆ, ಚಿಕ್ಕ ನೋಟ್ಸ್ ಅಂದರೆ ಒಂದು 4 ಪೇಜ್ ನೋಟ್ಸ್ ಮಾಡ್ಕೋಬೇಕು. ನಿಮ್ಗೆ ತಿಳಿಲಾರ್ದು, ಒಂದು ಸ್ವಲ್ಪ ಡಿಫಿಕಲ್ಟ್ ಇದ್ದಿದ್ದು, ಭಾಳ ಇಂಪಾರ್ಟೆಂಟ್ ಇದ್ದಿದ್ದು ಅದನ್ನೇನು ಮಾಡಬೇಕು, ಒಂದು ಚಿಕ್ಕ ನೋಟ್ಸ್ ರೀತಿ ನೀವು ರೆಡಿ ಮಾಡ್ಕೊರಿ. ಯಾಕಂದರೆ ಅದು ನಿಮ್ಗೆ ರಿವಿಷನ್ ಮಾಡೋಕ್ಕೆ ಭಾಳ ಯೂಸ್ ಆಗುತ್ತೆ. ಮತ್ತೆ ವಾಪಸ್ 20 ಪೇಜ್ ಓದಬೇಕಂದ್ರೆ ಮತ್ತೆ
ಮತ್ತು ಟೈಮ್ ಭಾಳ ವೇಸ್ಟ್ ಆಗುತ್ತೆ. 4 ಪೇಜ್ ಓದೋದ್ರಿಂದ ಆ ಅಧ್ಯಾಯ ಆ ಪಾಠ ನಿಮ್ದು ಏನಾಗುತ್ತೆ ರಿವಿಷನ್ ಆಗುತ್ತೆ. ಇದು ಭಾಳ ಯೂಸ್ ಆಗುತ್ತೆ ನೋಡಿರಿ. ಈ ವಿಡಿಯೋ ಯೂಸ್ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ. ನೆಕ್ಸ್ಟ್ 7ನೇ ಪಾಯಿಂಟ್ ನೋಡ್ರಿ, ಇಲ್ಲಿ ವಾರಕ್ಕೊಮ್ಮೆ ರಿವಿಷನ್ ಮಾಡಿ. ಓದಿದ ವಿಷಯವನ್ನು ಮರೆಯದಂತೆ ಪ್ರತಿ ವಾರ ರಿವಿಷನ್ ಮಾಡುವುದು ತುಂಬ ಮುಖ್ಯ. ನಾವು ಓದ್ತಿರ್ತೀವಿ, ಕಂಟಿನ್ಯೂ ಆಗಿ ಓದ್ಕೋತ ಮುಂದೆ ಹೋಗ್ಬಿಡ್ತೀವಿ. ಆದರೆ ಹಿಂದೆ ಏನಾಗಿರ್ತದಪ್ಪ ಅಂದರೆ ಹಿಂದೆ ಓದಿದ್ದು ನೆನಪಾರು ಹೋಗಿರ್ತದೆ. ಅದನ್ನೇನು ಮಾಡ್ಬೇಕು ನಾವು ವಾರಕ್ಕೊಮ್ಮೆ, ಅಂದರೆ ಸಂಡೇ ಇಟ್ಕೋರಿ. ಸಂಡೇ ದಿನ ಏನು ಮಾಡಿರಿ, ಆ ದಿನ ನೀವು ಹಿಂದೆ ಓದಿದ್ದನ್ನು 1-2 ಅವರಲ್ಲಿ 3 ಅವರಲ್ಲಿ ಏನು ಮಾಡಿರಿ, ಅವರ್ಸಲ್ಲಿ ನೀವೇನು ರಿವಿಷನ್ ಮಾಡ್ಕೊಳ್ಳೋದ್ರ ಮೂಲಕ ನೆನಪಿಸ್ಕೋಬಹುದು. ನಾವು ಎಷ್ಟು ಮಟ್ಟಿಗೆ ಓದಿದ್ದೇವೆ, ಎಷ್ಟು ನೆನಪುಳ್ದದ, ಎಷ್ಟು ನೆನಪು ಅಂಥೇಳಿ ನೆಕ್ಸ್ಟ್ ಓದಕ್ಕೆ ಬರ್ತದೆ. ನೆಕ್ಸ್ಟ್ ನೋಡಿರಿ, ಮಾಕ್ ಟೆಸ್ಟ್ ಬರೆಯಿರಿ. ಮಾಕ್ ಟೆಸ್ಟ್ ಬರೆಯೋದ್ರಿಂದ ನಿಮ್ಮ ಸಿದ್ಧತೆ ಮಟ್ಟ ಗೊತ್ತಾಗುತ್ತದೆ, ಸಮಯ ನಿರ್ವಹಣೆ ಸುಧಾರಿಸುತ್ತದೆ. ಇದು ನೋಡಿರಿ, ನಿಮ್ಗೆ ಇಲ್ಲಿ ಡಿಸ್ಕ್ರಿಪ್ಟಿವ್ ಪ್ರಶ್ನೆಗೆ ಬಹಳ ಯೂಸ್ ಆಗುತ್ತೆ. ಡಿಸ್ಕ್ರಿಪ್ಟಿವ್ ಪ್ರಶ್ನೆ ತೊಗೊಂಡು ಒಂದು ಪ್ರಶ್ನೆಗೆ ನಾವು ಎಷ್ಟು ನಿಮಿಷದಲ್ಲಿ ಉತ್ತರ ಬರೀತೀವಿ ಅಂಥೇಳಿ ಒಂದು ಬರೆದು ನೋಡಿರಿ. ನೀವು ಡೈಲಿ ಒಂದು 5-10 ಪ್ರಾಕ್ಟೀಸ್ ಮಾಡಿರಿ, ಭಾಳ ಯೂಸ್ ಆಗುತ್ತೆ ನಿಮಗೆ. ಅಂದರೆ ನೀವು ಎಕ್ಸಾಮಲ್ಲಿ ಡೈರೆಕ್ಟ್ ಹೋಗಿ ಎಲ್ಲೇ ಬರೀತೀನಿ ಅಂದ್ರೆ ಆಗೋದಿಲ್ಲ. ಇಲ್ಲಿ ನೀವು ಡೈಲಿ ಏನು ಮಾಡಬೇಕು, ಒಂದು 5 ಪ್ರಶ್ನೆನ ಒಂದು ಕಡೆ ಬರ್ಕೊಂಡು ಟೈಮ್ ಹಚ್ಚಬೇಕು. ಒಂದು ಪ್ರಶ್ನೆ ಬರೋಕ್ಕೆ ನಾನು ಎಷ್ಟು ಟೈಮ್ ತೊಗೊಂಡೆ, ನಾನು ಎಷ್ಟರ ಮಟ್ಟಿಗೆ 5 ನಿಮಿಷದಲ್ಲಿ ಎಷ್ಟು ಉತ್ತರವನ್ನು ಎಷ್ಟು ನಿಖರವಾಗಿ ಬರ್ತೀನಿ, ಈ ಉತ್ತರದಲ್ಲಿ ಇನ್ನೂ ಏನು ಬದಲಾವಣೆ ಆಗಬೇಕು ಅನ್ನೋದನ್ನು ತಿಳ್ಕೊಬೇಕು. ಇದರಿಂದ ಬಹಳ ಅತಿ ಹೆಚ್ಚು ಅಂಕಗಳು ನೀವು ಗಳಿಸೋಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಒಬ್ಬರು ಕಮೆಂಟ್ ಮಾಡಿದರು, ಡಿಸ್ಕ್ರಿಪ್ಟಿವ್ ಪ್ರಶ್ನೆಗೆ ಮತ್ತು ಬೇರೆ ಬುಕ್ಲೆಟ್ ಕೊಡ್ತಾರಾ ಅಂಥೇಳಿ. ಈ ಪ್ರಶ್ನೆಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರವನ್ನು ಮಾಡ್ತೀನಿ. 9ನೇ ಟಿಪ್ಸ್ ನೋಡಿರಿ, ದುರ್ಬಲ ವಿಷಯಗಳ ಮೇಲೆ ಹೆಚ್ಚು ಗಮನ. ನಿಮಗೆ ಕಷ್ಟವಾಗುವ ವಿಷಯಗಳನ್ನು ಗುರುತಿಸಿ ಅವುಗಳ ಮೇಲೆ ಹೆಚ್ಚು ಸಮಯವನ್ನು ಕೊಡಬೇಕು. ನೋಡಿರಿ, ನಿಮಗೆ ಬರುವಂಥ ಈಸಿ ಸಬ್ಜೆಕ್ಟ್ ಇರುತ್ತೆ, ಅದೇ ನೀವು ಕಂಟಿನ್ಯೂ ಓದ್ಕೋತಾ ಕೊಡಬಾರ್ದು. ನನಗೆ ಅದೇ ತಿಳಿತದ, ಅದೇ ಇಂಟ್ರೆಸ್ಟ್ ಬರ್ತದೆ ಅಂಥೇಳಿ. ನಿಮ್ಗೆ ಯಾವ್ದು ಬರಲ್ಲಲ್ಲ, ನಿಮ್ಗೆ ಯಾವ್ದು ಕಠಿಣ ವಿಷಯ ಇರ್ತದಲ್ಲ, ಅದನ್ನು ನೀವು ಹೆಚ್ಚು ಓದೋಕ್ಕೆ ಪ್ರಯತ್ನ ಪಡಬೇಕು. ಇದರಿಂದ ಹೆಚ್ಚು ಅಂಕ ಕೂಡ ಗಳಿಸ್ಬೋದು. 10ನೇದು ಏನಪ್ಪ ಅಂದರೆ, ನಿಮಗೆ ಇಲ್ಲಿ ಒಂದು ಮೋಟಿವೇಶನ್ ಟೈಪ್. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಬೇಕು, ಅಂದರೆ ಆತ್ಮವಿಶ್ವಾಸ ಇರಬೇಕು ಮತ್ತು ನಿರಂತರ ಪ್ರಯತ್ನ ಇರಬೇಕು. ಬಿಡು ಒಂದು ಸಲ ಬರ್ದಿಲ್ಲ, ಆಗಿಲ್ಲ, 1 ಮಾರ್ಕಲ್ಲಿ ಹೋಯಿತು, 2 ಮಾರ್ಕ್ಸಲ್ಲಿ ಹೋಯಿತು ಅಂಥೇಳಿ ಬಿಡಬಾರ್ದು. ನಿರಂತರ ಪ್ರಯತ್ನವನ್ನು ಪಡಬೇಕು. ಪರೀಕ್ಷೆಯಲ್ಲಿ ಪಾಸ್ ಆಗಲು ನಮ್ಗೆ ಏನು ಬೇಕಪ್ಪ ಅಂದರೆ ಆತ್ಮವಿಶ್ವಾಸ, ಅಂದರೆ ಕಾನ್ಫಿಡೆನ್ಸ್ ಮತ್ತು ಪ್ಲಸ್ ಹಾರ್ಡ್ ವರ್ಕ್ ಇರಬೇಕು. ಮತ್ತು ನಿರಂತರವಾಗಿ ಕನ್ಸಿಸ್ಟೆನ್ಸಿಯಾಗಿ ಏನು ಮಾಡಬೇಕು, ಓದಬೇಕು. ಒಂದು 8 ದಿನ ಓದೋದು, ನೆಕ್ಸ್ಟ್ 8 ದಿನ ಬಿಡೋದು, ಈ ರೀತಿ ಮಾಡಬೇಡ್ರಿ. ದಿನವೂ ಸ್ವಲ್ಪ ಓದಿದರೆ ನಿರಂತರವಾಗಿ ಓದಬೇಕು. ಅಂದರೆ ದಿನ ಸ್ವಲ್ಪ ಓದ್ರಿ, ನೀವು ಒಂದೇ ಅವರು ಆದರೂ ಓದಲಕ್ಕೆ ಡೈಲಿ ಓದ್ರಿ, ಬಿಡಬೇಡ್ರಿ. ಈ 10 ಟಿಪ್ಸ್ ನಿಮಗೆ ಎಕ್ಸಾಮ್ಗೆ ಯೂಸ್ ಆಗ್ತದೆ ಮತ್ತು ನಿಮಗೆ ಮೋಟಿವೇಶನ್ ಟೈಪ್ ಕೂಡ ಆಗುತ್ತೆ. ಇದು ಡೈಲಿ ಏನು ಮಾಡಿರಿ, ಓದೋಕ್ಕೆ ಸ್ಟಾರ್ಟ್ ಮಾಡಿರಿ, ಯಾಕಂದ್ರೆ ನೋಟಿಫಿಕೇಷನ್ ಆಗ್ತದೆ. ನಿಮಗೆ ಇವು ಪಾಯಿಂಟ್ಸ್ ಯೂಸ್ ಆಗಿತ್ತಪ್ಪ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಥ್ಯಾಂಕ್ ಯು, ಆಲ್ ದ ಬೆಸ್ಟ್.